ನಮಸ್ಕಾರ. ನಾನು ರವೀಂದ್ರ ಕಾಮ್ಗೋಂಡ್, ಕರ್ನಾಟಕ ರಾಜ್ಯ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಬನಹಟ್ಟಿ ನಗರದ ವಾಸಿಯಾಗಿದ್ದೇನೆ. ನಾನು ಕಳೆದ 1 ವರ್ಷಗಳಿಂದ ಆನಾಪಾನಸತಿ ಧ್ಯಾನದಲ್ಲಿ ಬಂದಿದ್ದೇನೆ. ಆನಾಪಾನಸತಿ ಧ್ಯಾನದ ಮುಖ್ಯ ರೂವಾರಿಯಾದಂಥ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಈಗ ನಾವು 2 ದಿವಸಗಳಿಂದ ಕಡ್ತಾಲದಲ್ಲಿ ಮಹಿಳಾ ಮಹಾಧ್ಯಾನ ಚಕ್ರದಲ್ಲಿ ಪಾಲ್ಗೊಂಡಿದ್ದೇವೆ. ಮಹಿಳಾ ಧ್ಯಾನ ಚಕ್ರ ಇದು 3ನೆಯ ಧ್ಯಾನ ಚಕ್ರ. ಈ ಧ್ಯಾನ ಚಕ್ರದಲ್ಲಿ ಸುಮಾರು 50,000ದಿಂದ 1,00,000ದವರೆಗೆ ಇಲ್ಲಿ ಜನ ಸೇರಿದ್ದಾರೆ. ಇಂಥ ಒಂದು ಅತ್ಯಂತ ಅದ್ಭುತವಾದಂಥ ಈ ಧ್ಯಾನ ಚಕ್ರದಲ್ಲಿ ನಾವು ಪಾಲ್ಗೊಂಡಿದ್ದು ನಮ್ಮ ಜೀವನದಲ್ಲಿ ಅತ್ಯಂತ ನಮಗೆ ಖುಷಿ ಅನ್ನಿಸ್ತಾ ಇದೆ, ಸಂತೋಷ ಅನ್ನಿಸ್ತಾ ಇದೆ. ಈ ಧ್ಯಾನ ಚಕ್ರದಲ್ಲಿ ಬರ್ತಕ್ಕಂಥವರು ಎಲ್ಲರೂ ಜ್ಞಾನಿಗಳು. ಇಲ್ಲಿ ಬರ್ತಕ್ಕಂಥ ಜನ, ಇಲ್ಲಿ ಆತ್ಮಗಳು ಅದ್ಭುತವಾಗಿದ್ದೇವೆ. ಈ ಒಂದು ಅನುಭವ ನಮಗೆ ಈ ಜೀವನದಲ್ಲಿ ಆಗಿದ್ದು ಅತ್ಯಂತ ಅಪರೂಪವಾಗಿದೆ. ಪಿರಮಿಡ್ ಕಾಲ್ ಸೆಂಟರ್ ಬ್ಯಾಂಗ್ಳೂರ್ದಿಂದ ನಾವು ಈ ಲಾಕ್ಡೌನ್ ಸಂದರ್ಭದಲ್ಲಿ ಈ ಧ್ಯಾನಕ್ಕೆ ಬರುವ ಸಂದರ್ಭ ಬಂದಿತ್ತು. ನನ್ನ ಒಬ್ಬ ಗೆಳೆಯನಿಂದ ಈ ಆನಾಪಾನಸತಿ ಧ್ಯಾನದಲ್ಲಿ ಪಾಲ್ಗೊಳ್ಳಿದ್ದೆ. ಈ ಧ್ಯಾನದಿಂದ ನನ್ನ ಜೀವನದಲ್ಲಿ ಅತ್ಯಂತ ಬದಲಾವಣೆಗಳು ನಡೀತಾ ಹೋದವು. ಕಾರಣ, ನಾನು ಬನಹಟ್ಟಿಯಿಂದ ಈಗ ಕಡ್ತಾಲ್ವರೆಗೂ ಪ್ರಯಾಣ ಮಾಡಿದ್ದೇನೆ. ನನ್ನ ಜೊತೆಗೆ ಇನ್ನೂ 3 ಜನ ಗೆಳೆಯರು ಬಂದಿದ್ದಾರೆ. ಅವರ ಜೊತೆಗೆ ನಾನು ಈಗ ಕಡ್ತಾಲದಲ್ಲಿ ನಡೀತಕ್ಕಂಥ ಮಹಿಳಾ ಮಹಾಧ್ಯಾನ ಚಕ್ರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಈ ಕಾರ್ಯಕ್ರಮ ನನಗೆ ಸ್ವರ್ಗದಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಯಾವುದೇ ಥರದ ಭೇದ ಭಾವ ಇಲ್ಲ. ಇಲ್ಲಿ ನಡೀತಕ್ಕಂಥ ಗೋಷ್ಠಿಗಳು ಮತ್ತು ಇಲ್ಲಿ ನಡೀತಕ್ಕಂಥ ಬೆಳಗ್ಗಿನ 5 ಗಂಟೆಯಿಂದ 8 ಗಂಟೆವರೆಗೆ ಇರತಕ್ಕಂಥ ಧ್ಯಾನದ ಒಂದು ಯಜ್ಞ, ಆ ಕಾರ್ಯಕ್ರಮದಲ್ಲಿ ನಾನು ಬೆಳಗ್ಗೆ ಇವತ್ತು ಪಾಲ್ಗೊಂಡಿದ್ದೆ. ಆ 3 ತಾಸುಗಳ ಈ ಧ್ಯಾನ ನನಗೆ 3 ನಿಮಿಷ ಕಳೆದ ಹಾಗೆ ಆಯಿತು. ಅಂದರೆ ಈ ಧ್ಯಾನ ಅತ್ಯಂತ ಅದ್ಭುತವಾಗಿದೆ. ಈ ಧ್ಯಾನದಿಂದ ಪ್ರತಿ ಆತ್ಮಗಳ ಉನ್ನತಿಯನ್ನು ಆಗುತ್ತದೆ. ಈ ಧ್ಯಾನವು ಮನುಷ್ಯನನ್ನು ಮಾನವನನ್ನಾಗಿ, ಮನುಷ್ಯನನ್ನು ಮಾಧವನನ್ನಾಗಿ ಮಾಡುವಂಥ ಈ ಧ್ಯಾನ ಆನಾಪಾನಸತಿ. ಎಲ್ಲರೂ ಈ ಧ್ಯಾನವನ್ನು ಅಳವಡಿಸ್ಕೋಬೇಕು ತಮ್ಮ ಜೀವನದಲ್ಲಿ. ಇದರಿಂದ ಅವರಿಗೆ, ಎಲ್ಲ ಮಾನವರಿಗೆ ಅತ್ಯಂತ ಅದ್ಭುತವಾಗಿ ಅವರ ಜೀವನದಲ್ಲಿ ಬದಲಾವಣೆ ಆಗುತ್ತದೆ. ಮತ್ತು ಜೀವನ ಹೊಂದಿದ್ದು ಒಮ್ಮೆ, ಆದರೆ ಈ ಜೀವನದಲ್ಲಿ ಆನಂದವಾಗಿ ಬದುಕ್ತಾ ಇರ್ತೀವಿ. ಆದರೆ ಮಹಾ ಆನಂದವಾಗಿ, ಪರಮಾನಂದವಾಗಿ ಬದುಕಬೇಕಾದ್ರೆ ನಾವು ಈ ಆನಾಪಾನಸತಿ ಧ್ಯಾನವನ್ನು ಮಾಡಲೇಬೇಕು. ಈ ಧ್ಯಾನವನ್ನು ಯಾರ ವಯಸ್ಸು ಎಷ್ಟು ಇರುತ್ತದೆ ಅಷ್ಟು ನಿಮಿಷಗಳವರೆಗೆ ಧ್ಯಾನವನ್ನು ಮಾಡಬೇಕು. ಈ ಧ್ಯಾನದ ಉದ್ದೇಶ ವಿಚಾರರಹಿತ ಸ್ಥಿತಿಗೆ ತಲುಪುವುದು. ವಿಚಾರರಹಿತ ಸ್ಥಿತಿಗೆ ಅಂದರೆ ಅರಿವಿನೊಂದಿಗೆ ಧ್ಯಾನ. ಆ ಧ್ಯಾನವನ್ನು ಮಾಡ್ತಾ ವಿಚಾರರಹಿತರಾಗಬೇಕು. ಆ ವಿಚಾರರಹಿತ ಆದಾಗ ಶೂನ್ಯ ಸ್ಥಿತಿಗೆ ನಮ್ಮ ಮನಸ್ಸು ಹೋದಾಗ ಅನೇಕ ಮಾಸ್ಟರ್ಗಳು, ಅನೇಕ ದೇವಾನುದೇವತೆಗಳು ನಮ್ಮನ್ನು ಸಂಪರ್ಕಿಸ್ತಾರೆ. ನಮಗೆ ಅತ್ಯಂತ ಅವರು ಆಶೀರ್ವದಿಸ್ತಾರೆ. ಈ ಒಂದು ಸಿಂಪಲ್ ಟೆಕ್ನಿಕ್ ಇರ್ತಕ್ಕಂಥ ಧ್ಯಾನವನ್ನು ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು ತಪಸ್ಸು ಮಾಡಿ ಅತ್ಯಂತ ಇಡೀ ಜಗತ್ತಿಗೆ ಮತ್ತು ಎಲ್ಲರಿಗೂ ನೀವೇ ದೇವರು, ನಿಮ್ಮ ಶ್ವಾಸವೇ ನಿಮಗೆ ಗುರು, ಯಾರೂ ಗುರು ಇಲ್ಲ ಅನ್ನುವಂಥ ಸಿದ್ಧಾಂತವನ್ನು ಈ PSSMದಲ್ಲಿ ಹೇಳಿದ್ದಾರೆ. ಎಲ್ಲ ಕಡೆ ನಾನು ಗುರು ಅನ್ನುವಂಥ ಸಿದ್ಧಾಂತ ನಡೀತಾ ಇರ್ತದೆ. ಆದರೆ PSSMದಲ್ಲಿ ನಿಮ್ಮ ಶ್ವಾಸವೇ ನಿಮಗೆ ಗುರು ಅಂತೇಳಿ
ನಮ್ಮ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು ನಮಗೆ ಹೇಳಿದ್ದಾರೆ. ಮತ್ತು ನೀವೇ ದೇವರು ಅನ್ನುವಂಥ ಮಾತನ್ನು ಸಹಿತ ಅವರು ಪ್ರತಿ ಹೇಳ್ತಕ್ಕಂಥ ವಿಷಯ. ಇಂಥ ಒಂದು ವಿಚಾರಗಳನ್ನು ನಾನು ಎಲ್ಲಿ ಕೇಳಿರಲಿಲ್ಲ. ವಿಶೇಷವಾಗಿ ಇಲ್ಲಿ ಮೈ ಗಾಡ್ಸ್ ಅಂತ ಹೇಳ್ತಾರೆ, ಮೈ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಮತ್ತು ಅತ್ಯಂತ ಎಲ್ಲರನ್ನೂ ಆತ್ಮೀಯವಾಗಿ ಕೊಡ್ತಕ್ಕಂಥ ಈ PSSM ಸಂಸ್ಥೆ ಅತ್ಯಂತ ಅದ್ಭುತವಾಗಿ ನಡೀತಾ ಇದೆ. ಇಡೀ ಭಾರತಾದ್ಯಂತ ಅಲ್ಲ, ಇಡೀ ವಿಶ್ವಾದ್ಯಂತ ಈ ಸಂಸ್ಥೆ ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾಯಿದೆ. ಮತ್ತು ಅಷ್ಟೇ ಅಲ್ಲದೆ ಫೈಮಾ ಅಂತೇಳಿ ಒಂದು ಸಂಸ್ಥೆ ಈ ಸಂಸ್ಥೆಯಲ್ಲಿ ನಡೀತಾ ಇದೆ. ಅದು ಅತ್ಯಂತ ಯಶಸ್ವಿಯಾಗಿ ಯುವಕರು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಈ ಸಂಸ್ಥೆಗೆ ನಾನು ಯಾಕೆ ಬರಬೇಕು, ಈ ಸಂಸ್ಥೆಯಲ್ಲಿ ಈ ಧ್ಯಾನವನ್ನು ಯಾಕೆ ಕಲಿಯಬೇಕು ಅಂತ ಪ್ರಶ್ನೆ ಪ್ರತಿಯೊಬ್ಬ ಮನುಷ್ಯನಿಗೆ ಹುಟ್ಟುವುದು. ಮನುಷ್ಯ ಯಾವಾಗಲೂ ಆತ ಮಹಾ ನೆಮ್ಮದಿಯಿಂದ ಪರಮಾನಂದದಿಂದ ಎಷ್ಟೇ ದುಡ್ಡು ಇರ್ತತಿ, ಆದರೆ ಆ ದುಡ್ಡಿನಿಂದಾಗಲಿ ಎಷ್ಟೇ ಜಮೀನಿಗೆ ಹೊಂದಿರ್ತಾರೆ, ಆ ಜಮೀನಿನಿಂದಾಗಲಿ ಸಂಪತ್ತಿನಿಂದಾಗಲಿ ನೆಮ್ಮದಿ ಅನ್ನುವಂಥದ್ದು ಸಿಗೋದಿಲ್ಲ. ಯಾವಾಗ ನಾವು ನಮ್ಮ ಆತ್ಮದ ಕಡೆಗೆ ಪ್ರಯಾಣವನ್ನು ಬಳಸುತ್ತೇವೆ ಆವಾಗ ನಮಗೆ ಪರಮಾನಂದ ಸಿಗುತ್ತದೆ. ಮತ್ತು ನಿಜವಾಗಿ ನಾವು ಈ ಜಗತ್ತಿಗೆ ಬಂದಿದ್ದ ಉದ್ದೇಶ ಏನಂದರೆ ಅನುಭವಗಳನ್ನು ಪಡೀಲಿಕ್ಕೆ. ಯಾವ್ಯಾವ ಅನುಭವಗಳನ್ನು ಪಡಿತಾ ಇದ್ದೇವೆ ಮತ್ತು ಯಾವ ಅನುಭವಗಳಿಂದ ಈ ಮಾನವ ಜನ್ಮವನ್ನು ಉದ್ಧಾರ ಮಾಡಿಕೊಳ್ಬೇಕಾಗಿದೆ ಅನ್ನುವಂಥ ವಿಚಾರಗಳನ್ನು ಈ PSSM ಸಂಸ್ಥೆ ಮತ್ತು PMC ಚಾನಲ್ ಅತ್ಯಂತ ಭಾರಿ ಅದ್ಭುತವಾಗಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ತಾಯಿದೆ. ಮನೆಗೇನು PMC ದಿಂದ ಕನ್ನಡ ಚಲನದಿಂದ ಮನೆಯಲ್ಲೇನೂ ಕುಂತು ಧ್ಯಾನ ಮಾಡುವಂಥ ವ್ಯವಸ್ಥೆಯನ್ನು PMC ಕನ್ನಡ ಚಾನಲ್ದವರು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾಯಿದ್ದಾರೆ. PMC ಕನ್ನಡ ಚಾನಲದ ಎಲ್ಲ ಬಳಗಕ್ಕೂ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.